ಎಸ್ಸಿನ ಇಡಿ ದಾಳಿ ಸಂದರ್ಭದಲ್ಲಿ ಸಿಕ್ಕಿದೆ ಕೆಸಿನೋ ಕಾಯಿನ್ಸ್ ಪತ್ತೆ. ಮನೆಯಲ್ಲಿ ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ಸ್ ಪತ್ತೆ ಆಗಿರುವಂತದ್ದು. ಬಡೇಪುರ ಕಾಲೋನಿಯಲ್ಲಿನ ಬಸವರಾಜ್ ಸಹೋದರಿ ಹೇಮಾ ರವಿಪ್ರಕಾಶ್ ಹೆಸರಲ್ಲಿ ಬಂಗಲೆಯೊಂದು ಇದೆ. ಕೋಟಿ ಬೆಲೆ ಬಾಳುವ ಬೃಹತ್ ಅಪಾರ್ಟ್ಮೆಂಟ್ ಇದಾಗಿದೆ. ಇಡಿ ದಾಳಿ ಸಂದರ್ಭದಲ್ಲಿ ಸಿಕ್ಕಿದೆ ಕೆಸಿನೋ ಕಾಯಿನ್ಸ್ಗಳು. ಮನೆಯಲ್ಲಿ ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ಸ್ಗಳು ಪತ್ತೆಯಾಗಿದೆ. ಬಡೇಪುರ ಕಾಲೋನಿಯಲ್ಲಿನ ಬಸವರಾಜ್ ಹುಗ್ಗಿ ಸಹೋದರಿ ಹೇಮಾ ರವಿಪ್ರಕಾಶ್ ಹೆಸರಲ್ಲಿ ಬಂಗಲೆ ಒಂದು ಇದೆ. ಆ ಬಂಗಲೆ ಕೋಟಿ ಬೆಲೆ ಬಾಳುವಂತಹ ಬಂಗಲೆ ಎನ್ನಲಾಗ್ತಾ ಇದೆ. ಅದರ ಜೊತೆಗೆ ಬೃಹತ್ ಅಪಾರ್ಟ್ಮೆಂಟ್ ಕೂಡ ಇದೆ. ಇದೇ ಮನೆಯಲ್ಲಿ ಕೆಸಿನೋ ಕಾಯಿನ್ಸ್ಗಳು ಕೂಡ ಪತ್ತೆಯಾಗಿದೆ. 10, 20, 30, 50, 100, 500 ಹಾಗೆ 1000 ಮುಖ ಬೆಲೆಯ ಕೆಸಿನೋ ಕಾಯಿನ್ಸ್ಗಳು ಪತ್ತೆ ಆಗಿರುವಂತದ್ದು. ಅವುಗಳ ಅಂದಾಜು ಮೌಲ್ಯ 12,30,000 ರೂಪಾಯಿ ಎನ್ನಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಗೆದಷ್ಟು ಬಯಲಾಗ್ತಾನೆ ಇದೆ ಭ್ರಷ್ಟ ಬಂಡ ಅಧಿಕಾರಿಗಳ ಕರ್ಮಕಾಂಡ. ಗಮನಿಸ್ತಾ ಇದ್ದೀರಿ, ಕೆಸಿನೋ ಕಾಯಿನ್ಸ್ಗಳು ಏನು ಈ ಬಸವರಾಜ್ ಹುಗ್ಗಿ ಸಹೋದರಿ ಹೇಮಾ ಅವರ ಮನೆಯಲ್ಲಿ ಪತ್ತೆಯಾಗಿರುವಂತದ್ದು. ಅಣ್ಣ ಭ್ರಷ್ಟಾಚಾರದ ದುಡ್ಡನ್ನ ಗಳಿಸಿದ್ರೆ ತಂಗಿ ಕೆಸಿನೋ ಕಾಯಿನ್ಸ್ಗಳನ್ನ ಇಟ್ಕೊಂಡು ರಾಜಾರೋಷವಾಗಿ ಒಂಥರ ದಂಧೆನೇ ಇದು. ಕಲಬುರಗಿಯಲ್ಲಿ ಇವತ್ತು ಬೆಳಕಿಗೆ ಬಂದಿರೋದಿದ್ದು. ಗಮನಿಸ್ತಾ ಇದ್ದೀರಾ ಕೆಸಿನೋ ಕಾಯಿನ್ಸ್ಗಳನ್ನ. ಮನೆಯಲ್ಲೇ ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಇವ್ರಿಗೆ ಅದೆಷ್ಟು ಧೈರ್ಯ ಇರಬೇಕು. ಬಡೇಪುರ ಕಾಲೋನಿಯಲ್ಲಿನ ಬಸವರಾಜ್ ಹುಗ್ಗಿ ಸಹೋದರಿ ಹೇಮಾ ರವಿಪ್ರಕಾಶ್ ಹೆಸರಲ್ಲಿ ಬಂಗ್ಲೆ ಇದೆ. ಕೋಟಿ ಬೆಲೆ ಬಾಳುತ್ತೆ. ಅದರ ಜೊತೆಗೇನೆ ಬೃಹತ್ ಅಪಾರ್ಟ್ಮೆಂಟ್ ಕೂಡ ಇದೆ. ಈ ಅಪಾರ್ಟ್ಮೆಂಟ್ ನಲ್ಲಿ ಕೆಸಿನೋ ಕಾಯಿನ್ಸ್ಗಳು ಪತ್ತೆಯಾಗಿರುವಂತದ್ದು. ಗಮನಿಸ್ತಾ ಇದ್ದೀರಾ, 10, 20, 30, 50, 100, 500 ಹಾಗೆ 1000 ಮುಖ ಬೆಲೆಯ ಕೆಸಿನೋ ಕಾಯಿನ್ಸ್ಗಳನ್ನ. ಸಾಮಾನ್ಯವಾಗಿ ಇದು ಸಾಮಾನ್ಯ ಜನರಿಗೆ ಅಷ್ಟು ಗೊತ್ತಿರೋದಿಲ್ಲ. ದೊಡ್ಡ ಶ್ರೀಮಂತರುಗಳಿಗೆ, ಪಬ್ಬು ಬಾರು ರೆಸ್ಟೋರೆಂಟು ಅಲ್ಲಿ ಇಲ್ಲಿ ಸುತ್ತಾಡೋರು ಜಾಬಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ. ಬಟ್ ಈಗ ಬಸವರಾಜ್ ಹುಗ್ಗಿ ಸಹೋದರಿ ಮನೆಯಲ್ಲಿ ಪತ್ತೆಯಾಗಿರೋ ಕೆಸಿನೋ ಕಾಯಿನ್ಸ್ಗಳು, ಅವಳ ಅಂದಾಜು ಮೌಲ್ಯವನ್ನು ಕೂಡ ಗಮನಿಸಬಹುದು. 12,30,000 ರೂಪಾಯಿ ಎನ್ನಲಾಗ್ತಾ ಇರುವಂತದ್ದು.